ಈ ವಿಡಿಯೋ ನೋಡ್ರಿ, मिलेट्स को ಆಮೇಲೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. अपने भोजन में शामिल करें। ओबेसिटी, मोटापा, इससे निपटने के लिए भोजन में तेल की मात्रा 10% कम करने का भी प्रयास करें। योग, खेल और फिटनेस से जुड़ा है। ನೋಡ್ರಿ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಏನ್ ಹೇಳತ್ತಾರಂದ್ರ, ಇದ್ರ ಅರ್ಥ ಏನಂದ್ರ, ನಮ್ಮ ದೇಶದಾಗ ಇವತ್ತೇನು 3 ಜನ ಅದ್ರಲ್ಲಿ ಸತ್ರ, ಅದ್ರಾಗ 2 ಜನ ಸಾಯೋದು ಈ BP, ಶುಗರು, ಹಾರ್ಟ್ ಇಂಥ ಕಾಯಿಲೆಗಳಿಂದ. ಇದೆಲ್ಲ ಯಾಕೆ ಬರಾಯ್ತಂದ್ರ ಕಾಯಿಲೆಗಳ ಹೆಚ್ಚ ನಮ್ಮ ಜೀವನ ಶೈಲಿ ಹಾಗಿದೆ ರೀ. ಹಾಗಾಗಿ ಅವ್ರು ಹೇಳತ್ತಾರೆ, ನಿಮ್ಮ ಆಹಾರದಲ್ಲಿ ಜಾಸ್ತಿ ಮಿಲೆಟ್ಸ್ ಅನ್ನ ಯೂಸ್ ಮಾಡಿ. ಈ ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳು, ರಾಗಿ, ಜೋಳ, ನವನಿ, ಅಕ್ಕಿ ಇಂಥ ಏನೆಲ್ಲ ಒಂದು ಸಿರಿಧಾನ್ಯಗಳು ಬರುತ್ತಾ, ಸಿರಿಧಾನ್ಯಗಳ ನಿಮ್ಮ ಆಹಾರದಲ್ಲಿ ಸೇವಿಸಬೇಕು. ಈಗ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗತ್ತವಂದ್ರ ಅದಕ್ಕೆ ಕೊಬ್ಬು ಹೆಚ್ಚಾಗೈತಿ. ಈಗ ಬ್ಯಾಡ್ ಕೊಲೆಸ್ಟ್ರಾಲ್ ಏನ್ ಹೇಳ್ತೀವಿ ಅದಕ್ಕಾಗಿ ಹೆಚ್ಚಾಗತಿ. ನಿಮ್ಮ ಆಹಾರದಲ್ಲಿ 10 ಪಟ್ಟು ಎಣ್ಣೆನ ಕಡಿಮೆ ಮಾಡಿ ಅಂತ ಹೇಳತ್ತಾರ ನೋಡ್ರಿ. ನೋಡಿ, ನಮ್ಮ ದೇಶದಾಗ ಅತಿ ಹೆಚ್ಚು ಇವಾಗ BP, ಶುಗರು, ಹೃದಯಕ್ಕೆ ಪಟ್ಟ ಕಾಯಿಲೆಗಳು, ಈ ಸ್ಟ್ರೋಕು ಇವೆಲ್ಲ ಕಂಡು ಬರೋದು ನಮ್ಮ ಜೀವನ ಶೈಲಿಯಿಂದ. ಹಾಗಾಗಿ ದಿನಾಲು ವ್ಯಾಯಾಮ, ಯೋಗಾಸನ, ಹೊರಗಡೆ ಆಟ ಇವೆಲ್ಲ ತುಂಬಾ ಮುಖ್ಯ ರೀ. ಇದರಿಂದ ನಾವು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೇನದಾವು ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ನೋಡ್ರಿ, ನಾನು ಹೇಳಿದ್ದೆ ಮೊದ್ಲು ನಿಮ್ಗ, 3ರಲ್ಲಿ 2 ಜನ ಈ BP, ಶುಗರು ಮತ್ತೆ ಸ್ಟ್ರೋಕು, ಹಾರ್ಟ್ಗೆ ಸಂಬಂಧಪಟ್ಟ ಇಂಥ ಕಾಯಿಲೆಯಿಂದ ಸಾಯತಾರಂತ. ಆ 3ರಲ್ಲಿ ನೀವು 2 ಜನ ಆಗ್ಬೇಡಿ. ಹಾಗಾಗಿ ಅದಕ್ಕಾಗಿ ನೀವು ಬೆಳಿಗ್ಗೆದ್ದು ಚೆನ್ನಾಲು ವ್ಯಾಯಾಮ ಮಾಡ್ರಿ, ಯೋಗಾಸನ ಮಾಡ್ರಿ, ಮತ್ತೆ ಧ್ಯಾನ ಮಾಡ್ರಿ, ಹೊರಗಡೆ ಹೋಗಿ ಆಟ ಆಡ್ರಿ. ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳಲು ಒಳ್ಳೆ ರೀತಿಯ ಫುಡ್ ತಿನ್ರಿ. ಹೊರಗಡೆ ಫುಡ್ ಅನ್ನು ತಿನ್ಬೇಡಿ, ಜಂಕ್ ಫುಡ್ ಗಳನ್ನ ಜಾಸ್ತಿ ಸೇವನೆ ಮಾಡಬೇಡಿ. ಇದ್ರ ಬಗ್ಗೆ ಏನ್ ಅನ್ಸುತ್ತಾ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.